ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನನ್ನ ಹೆಸರು ರೇಣುಕಾ ಅಂತೇಳ್ಬಿಟ್ಟು ನಾನು ಮಧ್ಯಾಹ್ನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮಧ್ಯಾಹ್ನ ಕೆಲಸದ ಮನೆಗೆ ಹೋಗಿ ಬಂದು ತುಂಬ ಹೊಟ್ಟೆ ಹಸಿತಾ ಇದೆ ಫ್ರೆಂಡ್ಸ್. ಅನ್ನ ಸಾಂಬಾರು ಆಲ್ರೆಡಿ ಮಾಡಿದ್ದೀನಿ, ಅದನ್ನು ಊಟ ಮಾಡೋಂಗೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಕೆಲಸದಿಂದ ಬಂದು ಒಂದು ಪೊಡ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪೊಡ್ ಮಾಡ್ಕೊಂಡು ಸ್ವಲ್ಪ ತಿಂದು ಮತ್ತು ಕೆಲ್ಸಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಇನ್ನೂ ಕೆಲಸ ಇದೆ ನಂದು. ನಾನು ಮಾರ್ನಿಂಗ್ ಹೋಗಿ ಮಾಡಿ ಬಂದರೆ 1 ಗಂಟೆವರೆಗೆ ಆಗುತ್ತೆ ಫ್ರೆಂಡ್ಸ್. ಮತ್ತು ಮಧ್ಯಾಹ್ನನೂ 2 ಮನೆ ಕೆಲಸ ಇದೆ. ನನ್ನ ಜೊತೆಗೆ ಒಬ್ಬಳು ಹಿಂದಿಯವಳು ಕೆಲಸ ಮಾಡ್ತಿದ್ಲು ಫ್ರೆಂಡ್ಸ್. ಅವಳು ಊರಿಗೆ ಹೋಗಿರೋದ್ರಿಂದ ಈಗ ನಾನೇ 2 ಮನೆ ಕೆಲಸನೂ ಮಾಡ್ಬೇಕು ನೋಡಿ ಫ್ರೆಂಡ್ಸ್. ಒಬ್ರು ಹೋದ್ರೆ ಒಬ್ರು ಅಡ್ಜಸ್ಟ್ ಆಗಿ ಕೆಲಸ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ. ಅದಕ್ಕೋಸ್ಕರನೇ ನಾನು ಮಾಡ್ಕೊಂಡು ತಿಂದು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಮತ್ತೊಂದು 2 ಅವರ್ ಕೆಲಸ ಆಗುತ್ತೆ. ಅದಿಷ್ಟು ಮುಗಿಸ್ಕೊಂಬಂದು ನಾನು ಮತ್ತೆ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇವತ್ತೇನು ವಿಶೇಷ ಅಂದರೆ, ನಮ್ಮೂರಿಂದ ನಮ್ಮ ಅತ್ತೆ 2 kg ಖಾರದ ಪುಡಿ, ಶಾವಿಗೆ, ಹಪ್ಪಳ, ಸಂಡಿಗೆ ಎಲ್ಲ ಕಳಿಸಿದ್ದಾರೆ ಫ್ರೆಂಡ್ಸ್. ಅದನ್ನೆಲ್ಲ ಸ್ವಲ್ಪ ತೆಗೆದಿಡಬೇಕು. ಅದಕ್ಕೂ ಕೂಡ ಟೈಮ್ ಇರೋದಿಲ್ಲ ನೋಡಿ ಫ್ರೆಂಡ್ಸ್ ತೆಗೆದಿಡೋಕ್ಕೆ. ಬರೀ ಕೆಲಸ ಅಂತೇಳಿ ಹೋಗೋದು, ಬಂದು ಮನೆ ಕೆಲಸ ಮಾಡೋದು ಇದೇ ಆಗಿಬಿಡುತ್ತೆ ಫ್ರೆಂಡ್ಸ್. ಯಾವಾಗ ವಿಡಿಯೋ ಮಾಡೋಕ್ಕೆ ಇದಾಗೋದಿಲ್ಲ. ಅದಕ್ಕೋಸ್ಕರ ಕೆಲಸಕ್ಕೆ ತಿಂದು ಕೆಲ್ಸಕ್ಕೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಈಗ ಅದ್ರ ಜೊತೆ ಚಟ್ನಿ ನುಗ್ಗೆಕಾಯಿ ಸಾಂಬಾರಿದೆ, ಅದನ್ನೇ ಸ್ವಲ್ಪ ಹಾಕಿ ಕೊಟ್ಟಿದ್ದೀನಿ ನನ್ನ ಮಗಳಿಗೆ ತಿನ್ನೋಕ್ಕೆ ಅಂತ. ಹೊಟ್ಟೆ ಹಸಿತಾ ಇದೆ ಅಂದ್ರೆ ಅನ್ನ ಸಾಂಬಾರು ಹೇಳಿದ್ಲು ಫ್ರೆಂಡ್ಸ್. ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಪೊಡ್ಡು, ನನಗೆ ಸ್ವಲ್ಪ ಪೊಡ್ಡು ಹಾಕ್ಕೊಂಡು ತಿಂದುಬಿಟ್ಟು ಫ್ರೆಂಡ್ಸ್. ಈಗ ಕೆಲ್ಸಕ್ಕೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಮತ್ತು ಏನು ಇಲ್ಲಿ ದುಡಿಯೋರ್ಗೇನು ಕೆಲಸ ಇರುತ್ತೆ ಫ್ರೆಂಡ್ಸ್, ಬಟ್ ನೆಮ್ಮದಿ ಇರಲ್ಲ. ಅವ್ರಿಗೆ ಯಾವಾಗ ನೋಡಿದ್ರು ಕೆಲಸ ಅಂತಂದೇಳೇ ಹೋಗ್ತಾ ಇರ್ತೀವಿ. ಸ್ವಲ್ಪ ದಿವಸ ಫ್ರೆಂಡ್ಸ್ ನಮಗೂ ಒಂದು ಮನೆ ಒಂದು ಆಗಿಬಿಟ್ರೆ ಏನು ಚಿಂತೆ ಇಲ್ಲ. ಅಲ್ಲಿ ತನಕ ಸ್ವಲ್ಪ ಕಷ್ಟಪಟ್ಟು ಮನೆ ಹಾಕ್ಸೋಣ ಅಂತೇಳ್ಬಿಟ್ಟು ಅದೊಂದು ಕನಸಾಗಿದೆ ಫ್ರೆಂಡ್ಸ್. ನಮ್ಮ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಕೆಲಸದ ಮನೆಗೆ ಹೋಗ್ತಾ ಇದ್ದೀನಿ. ರೋಡ್ನಲ್ಲಿ ವಿಡಿಯೋ ಮಾಡ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ಭಯದಿಂದಲೇ ವಿಡಿಯೋ ಮಾಡ್ಕೊತ ಹೋಗಿದ್ದೀನಿ ನೋಡಿ ಫ್ರೆಂಡ್ಸ್. ಕೆಲಸದ ಮನೆಗೆ ಹೋಗಿ ಕೆಲಸ ಮಾಡುವಾಗ ವಿಡಿಯೋ ಏನು ಮಾಡಿಲ್ಲ ಫ್ರೆಂಡ್ಸ್. ಪಟಾಪಟ್ ಮಾಡಿ ಬರೋಣ ಅಂತೇಳಿ ಹಂಗೆ ಬಂದೆ. ಈಗ ಮನೆಗೆ ಬಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನು ಅಂದರೆ ಅದೇ ಶಾವಿಗೆ ಅವನ್ನೆಲ್ಲ ಕಳಿಸಿದ್ದಾರೆ ಅಂತ ಹೇಳಿದೆಲ್ಲ ಫ್ರೆಂಡ್ಸ್, ಅವನ್ನೆಲ್ಲ ಸ್ವಲ್ಪ ತೆಗೆದಿಡಬೇಕು. ಇಲ್ಲಿ ಬೆಂಗಳೂರಲ್ಲಿ ಈ ಥರ ಶಾವಿಗೆ ನಾನು ಫಸ್ಟಿನ ವರ್ಷ ಬಂದಾಗೆ ಹುಡುಕಾಡಿದೆ ಫ್ರೆಂಡ್ಸ್, ಒಟ್ಟು ಸಿಗಲೇ ಇಲ್ಲ. ನಾವು ಬಸಿತೀವಲ್ಲ ಫ್ರೆಂಡ್ಸ್, ನಮ್ಮ ಸೈಡೆಲ್ಲ ಪಾನಕ ಮಾಡಿ ಬಸ್ದು ಕಡಲೆ ಹಿಟ್ಟು ಅದೆಲ್ಲ ಹಾಕಿ ನಾವು ಊಟ ಮಾಡ್ತೀವಿ ಫ್ರೆಂಡ್ಸ್. ಆದರೆ ಇಲ್ಲಿ ಆ ಥರ ಎಲ್ಲ ಪ್ಯಾಕೆಟ್ ಶಾವಿಗೆ ಸಿಗುತ್ತೆ, ಅದು ಪಾಯಸ ಮಾಡಲಿಕ್ಕೆ. ಬಸಿಯೋಕ್ಕೆಲ್ಲ ಚೆನ್ನಾಗಿರಲ್ಲ. ಬಸಿಬೇಕಂದ್ರೆ ಈ ಥರನೇ ಶಾವಿಗೆ ಚೆನ್ನಾಗಿರುತ್ತೆ. ನಮಗೆ ಅವತ್ತಿನ ದಿನ ಬಸ್ದು ಊಟ ಮಾಡಿದ್ರೇ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಅದಕ್ಕೋಸ್ಕರನೇ ನಾನು ನಮ್ಮ ಅತ್ತೆಗೆ ಹೇಳಿ ಬಂದಿದ್ದೆ ಫ್ರೆಂಡ್ಸ್. ಅವರು ಕಳಿಸಿದ್ದಾರೆ ಊರಿಂದ ಶಾವಿಗೆ, ಹಪ್ಪಳ, ಸಂಡಿಗೆ ಎಲ್ಲ ಕಳಿಸಿದ್ದಾರೆ ನೋಡಿ ಫ್ರೆಂಡ್ಸ್. ನಮಗೆ ಇಲ್ಲಿ ಟೈಮೂ ಇರಲ್ಲ ಫ್ರೆಂಡ್ಸ್ ಮಾಡೋದಕ್ಕೆ. ಆದರೂ ನಾನು ಸ್ವಲ್ಪ ಸಂಡಿಗೆ ಮಾಡಿದ್ದೀನಿ ಫ್ರೆಂಡ್ಸ್. ಅವರು ಸ್ವಲ್ಪ ಕಳಿಸಿದ್ದಾರೆ. ನಾವು 1 ವರ್ಷದ ತನಕ ಆಗುತ್ತೆ ನೋಡಿ ಫ್ರೆಂಡ್ಸ್. ಖಾರದ ಪುಡಿನೂ ಕಳಿಸಿದ್ದಾರೆ, 2 kg ಖಾರದ ಪುಡಿ ಮತ್ತು ಶಾವಿಗೆ ಅದನ್ನೆಲ್ಲ ಕಳಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಖಾರದ ಪುಡಿನ 2 kg ಕಳಿಸಿದಾರಲ್ಲ ಫ್ರೆಂಡ್ಸ್, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಡಬೇಕೋ ಬೇಡ ವಿಡಿಯೋ ನೋಡೋರು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈಗ ಅದೇ 1-2 ಹಪ್ಪಳವನ್ನು ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಕರಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ಬೇಳೆ ಹಪ್ಪಳ. ಜಲ್ದಿ ಸ್ವಲ್ಪ ಎಣ್ಣೆ ಕಾಯ್ದುಬಿಟ್ರೆ ಜಲ್ದಿನೇ ಸೀದೋಗ್ಬಿಡುತ್ತೆ. ಅದಕ್ಕೆ ಇದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಪ್ಪಳನ ಕರಿಬೇಕು ಫ್ರೆಂಡ್ಸ್. ಓಕೆ.